ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರ ಈ ಬಾರಿಯ ಚುನಾವಣೆಯಲ್ಲಿನ ಗೆಲುವಿಗಾಗಿ ಹಾರೈಸಿ ಇದೇ ಮೇ 10ರ ಬೆಳಗ್ಗೆ 11:30ಕ್ಕೆ ನಗರದ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆ ಆಯೋಜಿಸಲಾಗಿದೆ ಎಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಆಂತರಿಕ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್ ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈ ವೇಳೆ ನಗರಾಧ್ಯಕ್ಷ ಆರ್ ಮೂರ್ತಿ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಜರಿರುವರು. ಈ ಚುನಾವಣೆಯಲ್ಲಿ ಲಕ್ಷ್ಮಣ್ ಜಯಗಳಿಸುವ ಎಲ್ಲ ಭರವಸೆಗಳು ಇದೆ. ಆದರೂ ಗೆಲುವಿಗಾಗಿ ವಿಶೇಷ ಪೂಜೆ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೀಪಕ್, ಪುಟ್ಟಸ್ವಾಮಿ, ಗಿರೀಶ್, ಶಿವಣ್ಣ, ಸುನಿಲ್, ನಾರಾಯಣ್ ಹಾಜರಿದ್ದರು. ಒಂದು ಅವರು ಗೆದ್ದು ಬರಲಿ ಅನ್ನೋ ಒಂದು ನಂಬಿಕೆಗೆ, ಅಂದರೆ ನಂಬಿಕೆ ಇದ್ದೇ ಇದೆ, ಆದರೂ ತಾಯಿ ಆಶೀರ್ವಾದ ಮುಖ್ಯ ಅಲ್ವಾ. ಸೊ ಹಾಗಾಗಿ ಇಡೀ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಾನು ಮೈಸೂರು ಜಿಲ್ಲೆ ಪೂರ್ತಿ ಎಲ್ಲರೂ ನಾಳೆ ಬಂದು ಚಾಮುಂಡಿ ಬೆಟ್ಟದಲ್ಲಿ ಅದೊಂದು ವಿಶೇಷ ಪೂಜೆ ಏರ್ಪಡಿಸಿರೋದ್ರಿಂದ ಎಲ್ಲರೂ ಬಂದು ಅದನ್ನು ಒಂದು ದೇವರಲ್ಲಿ ಬೇಡಿಕೆ ಇಟ್ಟು ಅವರ ಆಶೀರ್ವಾದ ಪಡೆದು ಅಲ್ಲಿ ಪ್ರಸಾದನ ಸ್ವೀಕಾರ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಏನೇನು ಆಡಳಿತ ಕೊಡ್ತಾ ಇದೆ ಅನ್ನೋದು ಇದರಿಂದ ನಾವು ತೋರಿಸ್ಬೋದು. ಈಗ ಆಲ್ರೆಡಿ ಎಲ್ಲದರಲ್ಲೂ 5 ಯೋಜನೆಗಳಲ್ಲೂ ತುಂಬ ಚೆನ್ನಾಗಿ ಯಶಸ್ವಿಯಾಗಿದ್ದೀವಿ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇವರ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯ ಇವತ್ತು ಭಾಳ ಯಶಸ್ವಿಯಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಈ ಮಧ್ಯ ಈ ಬಿ ಜೆ ಪಿಯವರು ಅದು ಕಥೆಗಳದು ಮಾಮೂಲಿ, ಅದೆಲ್ಲ ನಾವು ಮನಸ್ಸಿಗೆ ಹಾಕೋಬಾರ್ದು. ಈಗ ಮುಂದಕ್ಕೆ ಏನಿದೆ ಅದನ್ನು ಮೈಸೂರನ್ನ ಇಂಪ್ರೂವ್ ಮಾಡೋದಕ್ಕೆ ಎಲ್ಲ ಥರ ಪ್ರಯತ್ನ ಪಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಸಜ್ಜಾಗಿದೆ. ಆದ್ದರಿಂದ ನಾಳೆ ನಾಡದೇವತೆಗೆ ವಿಶೇಷವಾಗಿ ಒಂದು ಪೂಜೆ ಅರ್ಪಿಸ್ತಾ ಇದ್ದೀವಿ. ಆ ಪೂಜೆಗೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ದಯಮಾಡಿ ಎಲ್ಲರೂ ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಕರಿತಾ ಇದ್ದೀನಿ. ಸರ್ 11:15 ಗಂಟೆಗೆ ಬೆಳಗ್ಗೆ ಚಾಮುಂಡಿ ಬೆಟ್ಟದ ಮೇಲೆ ವಿಶೇಷ ಅಂದರೆ ತಾಯಿ ಸರ್ ವಿಶೇಷ ಪೂಜೆ ಅಂದರೆ ತಾಯಿಗೆ ಪ್ರಸಾದ ವಿನಿಯೋಗ ಅರ್ಪಿಸಿ 101 ಇಡ್ಗಾಯಿ ಹೊಡೆದು ಒಂದು ಸೀರೆ ಇದನ್ನು ಕೊಟ್ಟು ಒಂದು ಪೂಜೆ ಇಟ್ಟು ಲಕ್ಷ್ಮಣ್ ಅವರ ಗೆಲುವಿಗೆ ಆರಿಸಿ ಬರಲಿ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಲಕ್ಷ್ಮಣ್ ಅವರು ಆರಿಸಿ ಬರಲಿ ಅಂತ ಹೇಳಿ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಒಂದು ವಿಶೇಷ ಪೂಜೆ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಿದ್ದೇವೆ. ನಾಳೆ ಬೆಳಗ್ಗೆ 11:15ಗೆ ಸೋಲ್ತಾರೆ ಅಂತ ಭಯ ಇಲ್ಲ. ನಾವು ಇದಾದ ಮೇಲೆ ಒಂದು ನಂಬಿಕೆ, ನಾಡದೇವತೆ ತಾಯಿ ಚಾಮುಂಡೇಶ್ವರಿಗೆ ಅದೊಂದು ಸಮರ್ಪಣೆ. ನಾವು ಕಾರ್ಯಕರ್ತರು ಅದನ್ನು ತೀರ್ಮಾನ ಮಾಡಿದ್ದು. ಇಲ್ಲ ಗೆದ್ದ ಮೇಲೂ ಮಾಡ್ಬೋದಾಗಿತ್ತು. ಈಗಲೇ ಅಡ್ವಾನ್ಸ್ ಆಗಿ ನಾಳೆ ಶುಕ್ರವಾರ, ನಿನ್ನೆ ಅಮಾವಾಸ್ಯೆ ಆಗಿದೆ, ನಾಳೆ ಅಕ್ಷಯ ತೃತೀಯ ಬೇರೆ, ಅದರಿಂದ ಅದು ಒಳ್ಳೆಯ ದಿನ ಅಂತ ಹೇಳಿ ಗೆಲ್ತೀವಿ ಅನ್ನೋ ಭರವಸೆ ಇದ್ರ ಮೇಲೆ ಅದಕ್ಕೆ ನಾಳೆನೇ ಇಟ್ಕೊಂಡಿದ್ದೀವಿ ಪೂಜೆ. ನಾವು ಹರಕೆ ಅಂತ ಏನು ಒಪ್ಕೊಂಡಿರಲಿಲ್ಲ. ಅಕ್ಷಯ ತಿಥಿ ದಿನ ಒಳ್ಳೆಯದು ಅಂತ ಇದಾದಾಗ ಅದೊಂದು ಪೂಜೆ ಇಟ್ಕೊಂಡಿದ್ದೀವಿ ಅಷ್ಟೇ. ತಾವು ಹೇಳ್ದಂಗೆ ನಾವೇನು ಸೋತು ಬಿಡ್ತೀವಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇಲ್ಲ. ಏನು ಅಂದರೆ ದೇವರ ಆಶೀರ್ವಾದ, ಅನುಗ್ರಹ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಸೋಲು ಅನ್ನೋ ಭಯ ನಮ್ಮಲ್ಲಿ ಕಾಡ್ತಾ ಇಲ್ಲ. ಸೋಲು ಅನ್ನೋ ಮನೇನೂ ನಮ್ಮ ಇಷ್ಟಲಿಲ್ಲ ಅಲ್ಲ, ಮುಂದೇನೂ ಮಾಡ್ಬೋದು, ಹಿಂದೇನೂ ಮಾಡ್ಬೋದು. ಈಗ ನಮ್ಮ ಬೈಕೇ ಇತ್ತು, ನಮ್ಮದೊಂದು ದೇವ್ರತೆ ಆಶೀರ್ವಾದ ಬೇಕು ಮುಖ್ಯವಾಗಿ. ಆದ್ದರಿಂದ ನಾವು ಮಾಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಸರ್ ಇವಾಗ ಎಲೆಕ್ಷನ್ಗೂ ಮೊದಲೇ ಮಾಡೋದಕ್ಕೆ ಅದು ಆದ್ದರಿಂದ ನಾವು ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ನಾಡದೇವತೆ ವೋಟಿಂಗ್ ಮುಗ್ದಿದೆ, ಅದಕ್ಕೆ ಮಾಡ್ತಾ ಇದ್ದೀವಿ. ಅವಾಗ ನೀತಿ ಸಂಹಿತೆ ಜಾರಿ ಇತ್ತು. ಏನೇ ಮಾಡಬೇಕು ಅಂದರೆ ಸಿಂಗಲ್ ವಿಂಡೋದಲ್ಲಿ ಪರ್ಮಿಷನ್ನು ಮತ್ತು ಅದಕ್ಕೆ ಎಲ್ಲ ಅಭ್ಯರ್ಥಿಗೆ ಖರ್ಚು ವೆಚ್ಚಗಳನ್ನೆಲ್ಲ ಅಭ್ಯರ್ಥಿ ಇದ್ರ ಮೇಲೆ ಹಾಕ್ತಿದ್ರು. ಅದರಿಂದ ಅದು ಆದಮೇಲೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅಷ್ಟೇ. ನಮಗೆ ಭಯ ಏನು ಕಾಣ್ತಾ ಇಲ್ಲ. ಸರ್ ನಾಳೆ ಒಂದು 200 ಜನ ಮ್ಯಾಕ್ಸಿಮಮ್ 200 ಜನ ಭಾಗವಹಿಸ್ತಾರೆ. ಹೌದು, ಅಸಂಘಟಿತ ಕಾರ್ಮಿಕ ವಿಭಾಗದ ಒಂದು ಇದರಿಂದನೇ ನಾವು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರೆಲ್ಲ ಬಂದೇ ಬರ್ತಾರೆ.
ಯಾರ್ದು ಏನಂದರೆ ಸರ್ ಹೇಳಿದ್ರು ಯಾಕೆ ಬೇಡಿಕೆ ಇಡಬೇಕು ಅಂತ. ಜಾಗತಿಕ ಮಟ್ಟದಲ್ಲಿ ಕಂಪ್ಯೂಟರ್ ಅನ್ನೋದು ಜಾಗತೀಕರಣದ ಒಂದು ಸಂಕೇತ, ಒಂದು ಅಭಿವೃದ್ಧಿಯ ಸಂಕೇತ ಕಂಪ್ಯೂಟರ್ ಅನ್ನೋದು ಹೇಳೋದಾದ್ರೆ. ಒಂದು ಕಂಪ್ಯೂಟರ್ ನಾವು ಮನೆಗೆ ತಂದರೆ ಕೂಡ ಒಂದು ಈಡಿಗಾಯಿ ಹೊಡೆದು ತಿಲ್ಕ ಇಟ್ಟು ಪೂಜೆ ಮಾಡೋವಂಥ ಪ್ರತೀತಿ ಇದೆ. ಕಂಪ್ಯೂಟರ್ ಅಂದ್ರೇ ವಿಶ್ವಾದ್ಯಂತ ಸಂಪರ್ಕ ಕಲ್ಪಿಸುವ ಒಂದು ಯಂತ್ರ. ಆ ಯಂತ್ರ ಬಂದಾಗಲೂ ನಾವು ಒಂದು ತೆಂಗಿನಕಾಯಿ ಹೊಡೆದು ತಿಲ್ಕ ಇಟ್ಟು ಪೂಜೆ ಮಾಡೋ ಅಂಥದ್ದು ನಮ್ಮ ಸಂಸ್ಕೃತಿ. ಸೊ ಈ ಚುನಾವಣೆ ನಡೆದಿರೋದ್ರಿಂದ ತಾಯಿ ಆಶೀರ್ವಾದ ನಮಗೆ ಬೇಕಾಗಿದೆ, ಎಲ್ಲರಿಗೂ ಬೇಕಾಗಿದೆ, ಈ ನಾಡಿಗೆ ಬೇಕಾಗಿದೆ, ಮೈಸೂರು ಕೊಡಗುಗೆ ಮುಖ್ಯವಾಗಿ ಬೇಕಾಗಿದೆ, ಶಾಂತಿ ಬೇಕಾಗಿದೆ. ಆ ಕಾರಣದಿಂದ ತಾಯಿಯಲ್ಲಿ ಶಾಂತಿ ಕೋರ್ಲಿಕ್ಕೋಸ್ಕರ ಲಕ್ಷ್ಮಣ್ ಅವರ ಗೆಲುವಿಗೆ ಪ್ರಾರ್ಥಿಸೋಕ್ಕೋಸ್ಕರ ಶ್ರೀಪಾಲ್ ಅವರು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ನಾನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರುಗಳು, ಅಭಿಮಾನಿಗಳು, ಸಾರ್ವಜನಿಕರು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅಲ್ಲ, ದೇವ್ರ ಪೂಜೆ ಮಾಡಬೇಕು ಅಂದರೆ ದೇವ್ರಿಗೆ ಯಾವಾಗಲೂ ಅರ್ಕೆ ತೀರಿಸ್ಬೇಕು ಅಂತ ಏನೂ ಕಿದಿಲ್ವಲ್ಲ. ಈಗ ಆ ಬೋರ್ಡ್ ಆಫ್ ಕಂಡಕ್ಟ್ಗಳಿತ್ತು, ಎಲ್ಲ ಇತ್ತು, ಪ್ರೊಸೀಜರ್ಗಳು ಜಾಸ್ತಿ ಇತ್ತು. ಪರ್ಮಿಷನ್ ಕೇಳಕ್ಕೆ ಹೋದರೆ ಇಲ್ಲ ಸರ್, ತೊಗೋಬೇಕಾಗಿತ್ತು, ಪರ್ಮಿಷನ್ ತೊಗೋಬೇಕಾಯಿತು, ಸಿಂಗಲ್ ವಿಂಡೋಲ್ಲಿ ಪರ್ಮಿಷನ್ ತೊಗೋಬೇಕಾಯಿತು. ಇವತ್ತೇನು ಏನಿದೆ, ಮುಕ್ತವಾಗಿದೆ.